ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಮತ್ತೆ ಅಮ್ಮ ಬಂದಿದ್ದೆನಲ್ಲ, ಬೆಳಗ್ಗೆ ಲಾಂಗ್ ಮಾಡ್ತಾಯಿದ್ದೀನಿ. ಸ್ನಾನ ಆಯಿತು, ಇನ್ನು ರೆಡಿಯಾಗಿ ಎಲ್ಲ ಹೊಲ ಹತ್ರ ಹೋಗಬೇಕು. ಲಾಸ್ಟ್ ಟೈಮ್ ಪೂಜೆ ನೋಡ್ಸಿದ್ನಲ್ಲ, ಸೇಮ್ ಅದೇ ಥರನೇ ಇವತ್ತು ಮೊಸರು ಮಾಡ್ತಾಯಿದ್ವಿ. ಆದರೆ ಲಾಸ್ಟ್ ಟೈಮ್ ಗ್ರ್ಯಾಂಡ್ ಮಾಡಿದೆ, ಈಗ ಸಿಂಪಲ್ಲಾಗಿ ಮಾಡೋವಂಥದ್ದು ತೋರಿಸ್ತೀನಿ. ಹೊಲ ಹತ್ರ ಹೋದ್ಮೇಲೆ ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಅಷ್ಟೊಂದ್ಸಲ ಮಾಡೋವಂಥ ಪೂಜೆ ಇದು. ಈಗೆಲ್ಲ ಇನ್ನೂ ಸ್ನಾನ ಎಲ್ಲ ರೆಡಿ ಆಗ್ತಾಯಿದ್ದಾರೆ, ಆದಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನಾನು ಮಸಾಲೆ ಚಿತ್ರಾನ್ನ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಮಾವ ಬಂದರು. ಹಾಗೆ ಮಾವ ಜೊತೆ ಮಾತಾಡ್ತಾ ಈಗ ನಾನು ಮಸಾಲೆ ಚಿತ್ರಾನ್ನ ಮಾಡ್ತೀನಿ ಬೆಳಗ್ಗೆ ಟಿಫನ್ಗೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು. ಅಕ್ಕ ಆಲ್ರೆಡಿ ಊರಿಂದ ಬರಬೇಕಾದ್ರೆ ಸ್ವಲ್ಪ ಚಿತ್ರಾನ್ನ ಎಲ್ಲ ಮಾಡ್ಕೊಬಂದಿದ್ದಾರೆ. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಮಾಡೋಣ ಅಂತೇಳಿ ನಾನು ಮಾಡ್ತಾಯಿರೋದು. ಈಗ ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಈಗ ಅವೆಲ್ಲ ಸಿಟ್ಲಾದ್ಮೇಲೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬೇಕಂದರೆ ಹಾಕ್ಕೊಬೋದು, ಬೇಡಂದರೆ ಬೇಡ. ನಾನು ಮಾಡ್ತಾಯಿರೋಂಥದ್ದು ಮಸಾಲೆ ಚಿತ್ರಾನ್ನ. ನನಗಿಷ್ಟ ಈರುಳ್ಳಿ ಹಾಕಿ ಮಾಡೋದನಿಕ, ಹಾಗಾಗಿ ನಾನು ಈರುಳ್ಳಿ ಹಾಕ್ಕೊತೀನಿ. ಅಕ್ಕ ಈರುಳ್ಳಿ ಹಾಕದೆ ಮಾಡ್ಕೊಬಂದಿದ್ದಾರೆ ಮಸಾಲೆ ಚಿತ್ರಾನ್ನ. ಸೇಮ್ ನಾನು ಕೂಡ ಮಸಾಲೆ ಚಿತ್ರಾನ್ನ ಮಾಡ್ತೀನಿ. ಇಬ್ಬರು ಮಾಡಿರೋಂಥ ಟೇಸ್ಟ್ ಯಾವ ಥರ ಬರುತ್ತೆ ಅಂತೇಳ್ಬಿಟ್ಟು ನಾನು ಮಾಡ್ತಾ ಇರೋವಂಥದ್ದು. ಹೀಗೆ ಇದಕ್ಕೆ ಸ್ವಲ್ಪ ಹಸಿ ಬಟಾಣಿಯನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಮಸಾಲೆ ಚಿತ್ರಾನ್ನ ಅಂದರೆ ಸಖತ್ತಾಗಿರುತ್ತೆ. ಬಟ್ ನಾನು ಇದಕ್ಕೆ ಕಡಲೆಬೀಜ, ಕಡಲೆಬೇಳೆ ಏನು ಹಾಕ್ತಾಯಿಲ್ಲ. ಹಸಿ ಬಟಾಣಿ ಹಾಕಿ ಮಾಡ್ತಾ ಇರೋವಂಥ ಮಸಾಲೆ ಚಿತ್ರಾನ್ನ. ನಾನು ಕಡಲೆಬೀಜ, ಕಡಲೆಬೇಳೆ ಎಲ್ಲ ಹಾಕಿ ಕೂಡ ಮಾಡ್ತೀನಿ. ಅದು ಬೇರೆ ಥರ ಮಾಡ್ತೀನಿ, ನೋಡಿಸ್ತೀನಿ. ನೆಕ್ಸ್ಟ್ ಟೈಮ್ ವ್ಲಾಗಲ್ಲಿ ನೋಡಿಸ್ತೀನಿ. ಈಗ ಬಂದು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂಥದ್ದು ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ. ಅದನ್ನು ನಾನು ಸ್ವಲ್ಪ ತಿರಿಯಾಗಿ ಮಾಡಿಟ್ಕೊಂಡಿರೋಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಇದರಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಹಸಿ ವಾಸನೆ ಹೋಗೋ ತನಕ ಎಲ್ಲ ಚೆನ್ನಾಗಿ ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಎಣ್ಣೆನಲ್ಲೆಲ್ಲ ಫ್ರೈ ಎಲ್ಲ ಆಗ್ತಾಯಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಎಲ್ಲವನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತೀನಿ. ಅದೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊತೀನಿ. ಇದರಲ್ಲೇ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಬೇಕು ಅಂದರೆ ನಿಂಬೆಹಣ್ಣನ್ನು ಕೂಡ ಹಾಕ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿ ಇಟ್ಟಿರೋದ್ರಿಂದ. ಈಗ ನಾನು ಮಾಡಿರೋವಂಥ ಮಸಾಲೆ ಚಿತ್ರಾನ್ನ ನೋಡಿ, ಈ ಥರ ಸಿಂಪಲ್ಲಾಗಿ ಮಾಡೋವಂಥದ್ದು. ಈಗ ರೆಡಿ ಆಗಿದೆ ಮಸಾಲೆ ಚಿತ್ರಾನ್ನ, ರೆಡಿ ಆಯಿತು. ರೈಸೆಲ್ಲ ಮಾಡಿಟ್ಟಿದ್ದೆ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಗೊಜ್ಜೆಲ್ಲ ಹಾಕ್ಕೊಂಡು ರೈಸೆಲ್ಲ ಮಿಕ್ಸ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ಎಲ್ಲ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡು ಹೊಲದ ಹತ್ರ ಬಂದ್ವಿ. ಆಲ್ರೆಡಿ ಮಾವ, ಬಾವ ಮತ್ತು ನಮ್ಮ ತಂಗಿ ಹಸ್ಬೆಂಡು, ಅಪ್ಪ ಎಲ್ಲರೂ ಇಲ್ಲಿದ್ದೀವಿ. ಲಾಸ್ಟ್ ಟೈಮು ಇಲ್ಲಿ ದೇವ್ರು ಮಾಡಿರೋದನ್ನು ನಾನು ನೋಡಿಸೇ ಇದ್ದೀನಿ ನಿಮಗೆ. ಅದೇ ಥರನೇ ಈ ವರ್ಷ ಲಾಸ್ಟ್ ಟೈಮ್ ತಂಗಿ ಮಗಳಿಗೆ ಇಲ್ಲಿ ಮರದ ಹತ್ರ ದೇವ್ರು ಮಾಡಿದ್ವಿ ಮುನೇಶ್ವರಿಗೆ. ಇವತ್ತು ಅಪ್ಪ ಮಾಡ್ತಾಯಿದ್ದಾರೆ. ಅಪ್ಪ ವರ್ಷನೂ ಮಾಡೋವಂಥ ದೇವ್ರು ಇದು. ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾರೆ. ಹಾಗೆ ಈ ಸಲ ಕುರಿ ಹೊಡೆದಿಲ್ಲ, ಮೇಕೆ ಹೊಡಿತಾಯಿದ್ದೀವಿ ನಾವು. ಹಾಗಾಗಿ ನೋಡಿ, ಬಂದಿರೋಂಥವ್ರು ಇವರೇನೆ. ಅದಕ್ಕೆ ಬಾವ ಮಚ್ಚೆತ್ಕೊಂಡಿದ್ದಾರೆ, ಕುರಿ ಹೊಡಿತೀವಿ ಅಂತ ಹೇಳ್ಬಿಟ್ಟು. ಹಸ್ಬೆಂಡೇ ಹೊಡೆಯೋಂಥದ್ದು, ಯಾವಾಗಲೂ ಕುರಿನ ಕಟ್ ಮಾಡ್ತಾರೆ ಅವರೇನೆ. ಈಗ ಕುರಿ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ಬಂದಮೇಲೆ ಹಸ್ಬೆಂಡು ಇಲ್ಲಿ ಮಟನನ್ನು ತೆಗಿತಾ ಇದ್ದಾರೆ ಎಲ್ಲರೂ. ಇಲ್ಲಿ ಮಾವ ಮತ್ತು ಬಾವ ಎಲ್ಲ ಪೀಸ್ ಮಾಡಿ ಹಾಕ್ತಾಯಿದ್ರು. ನಾವು ಎಲ್ಲ ಟಿಫನ್ ಎಲ್ಲ ಎತ್ಕೊಂಡ್ಬಂದಿದ್ವಿ. ಇಲ್ಲೇ ಟಿಫನ್ ಎಲ್ಲ ಮಾಡಿದ್ವಿ. ಮಾಡಾದ್ಮೇಲೆ ಇಲ್ಲೇ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಬಿಡಿಸ್ಕೊಂಡು ಕುತ್ಕೊಂಡಿದ್ವಿ. ಮಸಾಲೆ ಸ್ವಲ್ಪ ಮಾತ್ರ ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಂಡು ಬಂದಿದ್ವಿ. ನೋಡಿ, ಇಲ್ಲಿ ತಂಗಿ, ಅಕ್ಕ ಮತ್ತು ನಮ್ಮ ತಂಗಿಯವರ ಅತ್ತೆ, ನಮ್ಮ ಮಾವ ಹೆಂಡ್ತಿ ಎಲ್ಲರೂ ಇದ್ದಾರೆ ಇಲ್ಲಿ. ನಾವು ತುಂಬ ಜನಕ್ಕೆಲ್ಲ ಏನು ಕರೆದಿಲ್ಲ, ಸಿಂಪಲ್ಲಾಗಿ ಮಾಡ್ಕೊತಾ ಇದ್ವಿ. ವರ್ಷ ಮಾಡೋವಂಥದ್ದು ಸಿಂಪಲ್ಲಾಗಿ ನಾವೇ ಅಕ್ಕ ತಂಗಿರು, ಅಣ್ಣ ತಮ್ಮ ಮತ್ತು ದೊಡ್ಡಪ್ಪ ಚಿಕ್ಕಮ್ಮ ಇವರೆಲ್ಲರೂ ಬಂದಾಗ ನೋಡಿ, ಇವರೆಲ್ಲ ಮಾಡಿ ಈಗ ಊಟ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಮನೆಯಲ್ಲೇ ಮುದ್ದೆ, ರೈಸ್ ಎಲ್ಲ ಮಾಡ್ಕೊಂಬಂದಿದ್ವಿ. ಲಾಗೆಲ್ಲ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಯಾವ ಥರ ಮಟನ್ ಚಿಕನ್ ಎಲ್ಲ ಮಾಡಿದ್ರು ಅಂತ ಕೂಡ ನಾನು ತೋರ್ಸೋಕೆ ಹೋಗಲಿಲ್ಲ. ಮತ್ತು ನಮ್ಮ ದೊಡ್ಡಮ್ಮ ಮಕ್ಕಳು, ಅವರು ಅಳಿಯಂದ್ರು ಅವರೆಲ್ಲ ಬಂದಿದ್ದರು. ಇಲ್ಲಿ ಮಟನ್ ಸಾಂಬಾರು ನೋಡಿ ಮಾಡಿ ಇಟ್ಟಾದ್ಮೇಲೆ ತೋರಿಸ್ತಾರಂತೆ. ಇಲ್ಲಿ ಚಿಕನ್ ಫ್ರೈ ಮಾಡಿದ್ದಾರೆ. ಹಸ್ಬೆಂಡ್ ಮಟನ್ ಸಾರು ಮಾಡಿದರು, ಬಾವ ಚಿಕನ್ ಫ್ರೈ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆಯೇ ಇಲ್ಲಿ ನಮ್ಮ ಅತ್ತೆ, ಇವರು ನಮ್ಮಪ್ಪ ಅವರ ಅಕ್ಕ. ಲಾಸ್ಟ್ ಟೈಮ್ ಒಂದು ಅತ್ತೆನ ನೋಡ್ಸಿದ್ರು, ಈಗ ನೋಡ್ಸಿರೋಂಥವ್ರು ಅತ್ತೆ. ಇಲ್ಲಿ ಅಕ್ಕ ಮತ್ತು ತಂಗಿಯವರೆಲ್ಲ ಇಲ್ಲಿ ಮಕ್ಳಿಗೆ ಊಟ ಮಾಡಿಸ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ರು. ನಾನು ರೆಡಿಯಾಗಿ ಬಂದಿದ್ದೆ, ಬಟ್ ವಿಡಿಯೋ ಎಲ್ಲ ಜಾಸ್ತಿ ಮಾಡೋಕ್ಕಾಗಿರಲಿಲ್ಲ. ಇನ್ನು ತೋರಿಸ್ತೀನಿ ಯಾವ ಥರ ಕಾಣ್ತೀನಿ ನಾನು ಅಂತೇಳ್ಬಿಟ್ಟು ರೆಡಿಯಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡು ಎಲ್ಲ ಬಂದೆ. ವಿಡಿಯೋಸ್ ಮಾಡೋಣ ಅಂತ ಬಂದೆ. ಯಾಕೋ ಇಲ್ಲಿ ಬಂದು ಅಲ್ಲಿ ಹೋಗೋಷ್ಟರೊಳಗೆ ಮೂಡ್ ಔಟ್ ಆಗೋಯಿತು. ಆಮೇಲೆ ಮಾಡಲೇ ಇಲ್ಲ, ವಿಡಿಯೋಸು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ತುಂಬಾ ಬೇಜಾರಾಯಿತು. ಹಾಗಾಗಿ ಸುಮ್ಮನೆ ಆಗ್ಬಿಟ್ಟೆ. ಇಲ್ಲೇ ಅಂತೆ ಅಮ್ಮ ನೀ ಮಾಡು. ಹಾಯ್ ಹೇಳು. ಹಾಯ್ ಹೇಳು ಬಂಗಾರಿ. ಹಾಯ್.
ಫ್ರೆಂಡ್ಸ್, ನಾನೀಗ ಅಪ್ಪ ಮನೆಯಿಂದ ಫಂಕ್ಷನ್ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬಂದೆ. ಫಂಕ್ಷನ್ ಊಟ ಮಾಡೋ ಟೈಮಿಗೆ ವೀಡಿಯೋಸ್ ಮಾಡಲಿಲ್ಲ, ಮುಂದೆ ಕಂಟಿನ್ಯೂ ಏನೂ ವೀಡಿಯೋಸ್ ಮಾಡಲಿಲ್ಲ. ಹೀಗೇ ಬಾಬಾ ಸುಮ್ಮನೆ ಬೈದರು ಅಂತೇಳಿ ಕೋಪ ಮಾಡಿಕೊಂಡು ವೀಡಿಯೋಸ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ಊಟನೂ ತಿಂದೆ, ಹಾಗೆಯೇ ಕೋಪ ಮಾಡ್ಕೊಂಡಿದ್ದು. ಅವರು ಕೂಡ ಊಟ ಮಾಡದೆ ಹೊರಟೋದ್ರು. ಆಮೇಲೆ ಮತ್ತೆ ಈವ್ನಿಂಗ್ ಅವ್ರು ಬಂದಮೇಲೆ ಊಟ ಮಾಡಿ ಆಮೇಲೆ ಎಲ್ಲ ಸಮಾಧಾನ ಮಾಡಿಕೊಂಡು ಆಮೇಲೆ ಮತ್ತೆ ಎಲ್ಲ ಮುಗಿಸ್ಕೊಂಡು ನೈಟ್ ಇದ್ದಿಲ್ಲ, ಹಾಲ್ಟ್ ಏನು ಇದ್ದಿಲ್ಲ, ಹೋಗಿ ಹಾಗೆ ಬಂದ್ಬಿಟ್ವಿ. ನಾವು ಮಾಡಿದಂಥ ಸ್ಮಾಲ್ ಫಂಕ್ಷನ್, ಅಪ್ಪ ವರ್ಷ ಮಾಡುವಂಥ ಫಂಕ್ಷನ್ ಇದು. ಹಾಗಾಗಿ ಇವತ್ತು ಕೂಡ ಆ ಥರ ಮಾಡೋಂಥ ಫಂಕ್ಷನ್ನ ಮಾಡಿ ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಈವ್ನಿಂಗ್ ಆಗೋಯ್ತು ಬಂದಕ್ಕೆ. ನೈಟ್ ಆಲ್ಟೆ ಇರೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಕೆಲಸ ಎಲ್ಲ ಇದೆ ಅಂಥೇಳಿ ನಾವು ಕೂಡ ವಾಪಸ್ ಬಂದುಬಿಟ್ವಿ. ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತೀರಾ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಯಾಕೆ ನಾಟ್ ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಪ್ಲೀಸ್ ಗೊತ್ತಿದ್ದು ಮಾಡ್ತಾಯಿದ್ದಾರೆ, ಗೊತ್ತಿಲ್ಲದೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮಾಡೋಂಥ ಸಬ್ಸ್ಕ್ರೈಬ್ನು ಯಾಕೆ ನಾಟ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೆ ಅಂತಲೇ ಕನ್ಫ್ಯೂಷನ್ ಆಗಿಬಿಟ್ಟಿದೆ ನನಗೂ. ತುಂಬ ಜನ ನಾಟ್ ಸಬ್ಸ್ಕ್ರೈಬರ್ ಆಗ್ತೀರಾ ನನ್ನ ಚಾನಲ್ನಲ್ಲಿ. ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಈ ಚಿಕ್ಕ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ.